ನಿಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು KP ಸಾಕಮ್ಮ, ನುಗ್ಗಿಹಳ್ಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಓಕೆ. ನೀವು ಡೈರಿ ಫಾರ್ಮ್ ಶುರು ಮಾಡಿ ಎಷ್ಟು ವರ್ಷ ಆಯಿತು? 2007-8ರಿಂದ ಶುರುವಾಗಿತ್ತಪ್ಪ. ಮೊದಲು 2003ರಲ್ಲಿ ಖಾಸಗಿ ಡೈರಿ ಇತ್ತು. ಅದರಲ್ಲಿ ಏನೇನು ಸದಸ್ಯರಿಗೂ ಅನುಕೂಲ ಇರಲಿಲ್ಲ. ಹಾಗಾಗಿ ನಂದಿನಿ ಡೈರಿ ಎಲ್ಲಿ ಮಾಡಿದ್ದಾರೆ ಅಂತ ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ಕೊಂಡು ಖಾಸಗಿ ಡೈರಿಗೂ ನಮ್ಮ ನಂದಿನಿ ಡೈರಿಗೂ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡು ಕೊನೆಗೆ 2007-8ರಲ್ಲಿ ಆರಂಭ ಮಾಡ್ಕೊಂಡು ರಿಜಿಸ್ಟ್ರ್ ಮಾಡ್ಕೊಂಡಿವಪ್ಪ. ಅಂದರೆ ನಿಮ್ಮೂರಲ್ಲಿ ನೀವೇನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಡೈರಿ? ಹೌದಪ್ಪ. ನನಗೆ ಉದ್ದೇಶ ಇತ್ತು, ಏನಾದರೂ ಒಂದು ಸಾಮಾಜಿಕವಾಗಿ ಸಮಾಜದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಒಟ್ಟು ಸಮಾಜ ಸೇವೆ ಯಾವ ಮೂಲಕನಾದರೂ ಮಾಡಬೇಕು ಅಂತ ನನ್ನ ಉದ್ದೇಶ. ಹಾಗಾಗಿ ಡೈರಿ ನಾನು ಆಯ್ಕೆ ಮಾಡ್ಕೊಂಡೆ. ಹಾಲು ಉತ್ಪಾದನೆಯಲ್ಲಿ ಏನಾದರೂ ಸಾಧನೆ ಮಾಡ್ಬೋದು, ಎಲ್ಲರೂ ಸೇರ್ಕೊಂಡು ಊರಿನ ಗ್ರಾಮಸ್ಥರು ನಾವು ಅಂತ. ಹಾಗಾಗಿ ಹಾಲಿನ ಉತ್ಪಾದನೆಯಲ್ಲೇ ಆಯ್ಕೆ ಮಾಡ್ಕೊಂಡೆ. ಅಂದರೆ ಅವಾಗ ಇದೇ ಥರ ಆಯಿತಾ ಇಷ್ಟು ಜನ? ಇಲ್ಲಪ್ಪ. ಇದು ತುಂಬ ಒಂಥ ಮಗು ಹೆಂಗೆ ಹುಟ್ಟುತ್ತೋ ಆ ಟೈಪ್ ನಮ್ಮದು ಡೈರಿ ಸ್ಥಾಪನೆ ಆಗಿದ್ದು ಹುಟ್ಟು ಎರಡನ್ನೂ ಹಾಗೆ ಸುಲಭ ಅಲ್ಲಪ್ಪ. ಇದೇ ರೀತಿ ಇರೋದಕ್ಕೆ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಅಂತಲೇ ಸಹಕಾರ ಸಂಘದ ಬೈಲದ ಪ್ರಕಾರನೇ ಸಂಘ ಓಪನ್ ಮಾಡಬೇಕು, ಒಕ್ಕೂಟದ ಸಹಾಯ ತಗೊಂಡೇ ಮಾಡಬೇಕು. ಹಾಗೆ ಬರಲ್ಲ. ಖಾಸಗಿ ಡೈರಿ ಅಂದರೂ ಯಾರು ಹೇಳೋರು ಕೇಳೋರು ಯಾರೂ ಇರಲ್ಲ. ಅಲ್ಲಿ ಡೈರಿ ಮಾಲೀಕನ ಒಬ್ಬನೇ ಮೇನ್ ಡೈರಿ ಇರ್ತಾರ. ಹಾಗೆ ಇಲ್ಲಿ ನಂದಿನಿಯಲ್ಲಿ ಆಗಲ್ಲ. ಇದು ಗೌರ್ಮೆಂಟ್ ಅಡಿಯಲ್ಲೇ ಅದರ ಪ್ರೊಸೀಜರ್ ಪ್ರಕಾರನೇ ಸಹಕಾರ ಸಂಘಗಳ ನಿಬಂಧಕರ ಪರ್ಮಿಷನ್ ತಗೊಂಡು ಅವರ ಆದೇಶದ ಮೇರೆಗೆ, ಅದರಲ್ಲೂ ಒಕ್ಕೂಟದ ನಮ್ಮ ಶಿವಮೊಗ್ಗ ಒಕ್ಕೂಟದ ಒಂದು ಆದೇಶದ ಮೇರೆಗೆ ಸಂಘ ಸ್ಥಾಪನೆ ಮಾಡಬೇಕು. ನಾವು ಎಲ್ಲಿಂದೆಲ್ಲಿಗೆ ನಾವೇ ಮಾಡೋದು ಅಂತ ಬರೋದಿಲ್ಲ. ಇದಕ್ಕೆ ಆದ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಮುಖಾಂತರನೇ ಹೋಗ್ಬೇಕು. ಓಕೆ. ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಹಾಲು ಬರೋದು? ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಅರ್ಧ ಕ್ಯಾನ್ ಬರೋದಪ್ಪ. ಅರ್ಧ ಕ್ಯಾನು ಮುಕ್ಕಾಲು ಕ್ಯಾನ್ ಅಷ್ಟೇ. 2007-8ರಲ್ಲಿ ಅರ್ಧ ಕ್ಯಾನು ಮುಕ್ಕಾಲು ಕ್ಯಾನ್. ನೀವು ಶುರು ಮಾಡಿದಾಗ ಅಷ್ಟೊಂದು ಏನು ಬೆಳೆದಿರಲಿಲ್ಲ. ನಾವೇ ಶುರು ಮಾಡ್ಕೊಂಡದ್ದು. ಏನಾದರೂ 9 ಜನ ಹೆಣ್ಮಕ್ಳು ಸಂಘದಾರಪ್ಪ. ಊರಿನ ಜನ ಹಾಕ್ಲಿಲ್ಲ. ಯಾಕೆಂದ್ರೆ ಅದಕ್ಕೊಂದು ಕಾರಣ ಇದೆ. ಹಿಂದೆ ಜನಸಾಮಾನ್ಯರು ಅಲ್ಲೆಲ್ಲ 25 ಕ್ಯಾನ್ ಆಗೋದಂತೆ ಸಾಮಾನ್ಯ. ಅಂದರೆ ಪುರುಷರ ಒಂದು ಸಂಘ ಇತ್ತು ಹಾಲು ಉತ್ಪಾದನೆ. ಅಲ್ಲಿ ಒಂದು 10 ವರ್ಷ ಮಾಡಿಬಿಟ್ಟು ಅದು ಎರಡಪ್ಪ ಆಯ್ತಂತೆ. ಯಾವುದು ಕಾರಣ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಊರಿನವ್ರನ್ನ ಶೇರು ಅಥವಾ ಹಿಂಗೆ ಹಾಲು ಉತ್ಪಾದನೆ ಮಾಡಿ ಒಂದು ಸಂಘ ಸ್ಥಾಪನೆ ಮಾಡ್ತೀವಿ. ನಾವು ಹೆಣ್ಮಕ್ಳು ಕೊಡ್ರಿ ಅಂದ್ರೆ ಇಲ್ಲ ಅಂತ ಗಂಡು ಮಕ್ಕಳೇ ಸಾಧನೆ ಮಾಡೋಕ್ಕಾಗಿಲ್ಲ. ನೀವು ಹೆಣ್ಮಕ್ಳು ಏನು ಮಾಡ್ತೀರಾ, ನಾವೇನು ಶೇರು ಅವೆಲ್ಲ ಕೊಡಲ್ಲ, ಹಿಂದೆಲ್ಲ ಕಳ್ಕೊಂಡು ಹೋಗ್ಬಿಟ್ಟಿದ್ದೀವಿ, ಕೊಡೋಕ್ಕಾಗಲ್ಲ ಅಂದರು. ಹಾಗಾಗಿ ನಾವೊಂದು ಸಂಘ ಸ್ಥಾಪನೆ ಮಾಡ್ಕೊಂಡ್ವಿ. ಭುವನೇಶ್ವರಿ ಸಂಘ ಮಹಿಳಾ ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡ್ವಿ. ಒಂದು ಭುವನೇಶ್ವರಿ ಸಂಘ, ಒಂದು ಗಾಯತ್ರಿ ಸಂಘ ಅಂತ ಮಾಡ್ಕೊಂಡು 40 ಜನನೂ ಸೇರ್ಕೊಂಡು ಶೇರ್ 100 ರೂಪಾಯಿ ಶೇರ್ ಕಲೆಕ್ಟ್ ಮಾಡ್ಕೊಂಡು, ನಮಗೆ ಆರ್ಥಿಕವಾಗಿ ಯಾರೂ ಸಬಲರಿರಲಿಲ್ಲ. ಒಂದು ಫೈನಾನ್ಸ್ ಅಂತ ಬಂತು, SKS ಅಂತ. ಆ ಫೈನಾನ್ಸಲ್ಲಿ ಒಂದೊಂದು ಹಸು 9,000ಕ್ಕೆ ಒಂದು ಹಸು ತಗೊಂಡು 9 ಜನ ಫಸ್ಟ್ ಹಸು ಕಟ್ಟಿದ್ವಿ. ಮೊದಲನೇ ಹಂತದಲ್ಲಿ ಹಸು ಕಟ್ಬಿಟ್ಟು 1 ವರ್ಷ ಆದಮೇಲೆ ಮತ್ತೆ ಇನ್ನೊಬ್ರಿಗೂ ಕೊಡಿಸ್ಬಿಟ್ಟು ಆ ಹಂತದಲ್ಲಿ ಬೆಳವಣಿಗೆ ಮಾಡ್ಕೊಂತ ಹೆಚ್ಚು ಕಡಿಮೆ 40 ಲೀಟ್ರ್ ಹಾಲಿರೋರು ಇಲ್ಲಿಗೆ 800ರಿಂದ 850, 900 ಲೀಟ್ರ್ ಹಾಲು ಅಳ್ಕೊಂತ ಇದ್ದೀವಪ್ಪ ದಿನನಿತ್ಯ. ಈಗ 800 700ರಿಂದ 800. ಅವತ್ತು 44 ಲೀಟ್ರಿಂದಲೂ ಕಮ್ಮಿ. ಅವತ್ತು 4 ಲೀಟ್ರು 5 ಲೀಟ್ರ್ ಕಳಿಸ್ತಾ ಇದ್ವಿ ಮೊದಲು. ಅಷ್ಟು ಸಹಕಾರ ಇತ್ತು ಆಗ. ಈಗ ಪರ್ಮಿಷನ್ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಅವತ್ತು ಪರ್ಮಿಷನ್ ಇತ್ತು, ನಾವು ಕಳಿಸ್ತಿದ್ವಿ ಅವಾಗ. ಇಡೀ ಚನ್ನಗಿರಿ ನೀವೇ ಫಸ್ಟ್ ಶುರು ಮಾಡಿದ್ದ? ಇಲ್ಲ, ಜನರಲ್ ಸೊಸೈಟಿಗಳು ಭಾಳ ಇದ್ದು. ಮಹಿಳಾ ಸೊಸೈಟಿಯಲ್ಲಿ ನಮ್ಮದೇ ಮೊದಲು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾನು ಜಾಸ್ತಿ ಉಪಕೇಂದ್ರಗಳನ್ನು ಮಾಡಿ, ಉದಾಹರಣೆ ನೀತಿಗೆರೆ, ಹಿರೇಗಂಗೂರು, ಚಿಕ್ಕಂಗೂರು, ಈ ಕಡೆ ಕೊರಟಿಕೆರೆಲ್ಲ, ಯರಗಟ್ಟಿಹಳ್ಳಿ, ಒದಿಗೆರೆ, ಹೆಬ್ಬಳಗೆರೆ, ಕಗ್ಗಿ, ಮುಗ್ಳಿಹಳ್ಳಿ, ನೆಲ್ಲಿಯಂಕ್ಲು, ಮೆದಿಕೆರೆ, ಆಮೇಲೆ ಈ ಕಡೆ ಇದು ಬರುತ್ತೆ ಕಣಪ್ಪ, ಎಕ್ಕೆಗೊಂದಿ, ಗುಳ್ಳೆಹಳ್ಳಿ, ಕಾತ್ನೂರು, ದೊಡ್ಡೇರಿಕಟ್ಟೆ, ಕಾತ್ನೂರು, ಇಷ್ಟು ಉಪಕೇಂದ್ರಗಳು. ಅಂದರೆ ಅಕ್ಕಪಕ್ಕ ಇದರ ಜ್ಞಾನ ಗೊತ್ತಾದರೆ ಸಂಘ ಸಂಸ್ಥೆಗಳು ಬೆಳೆಸ್ಬೋದು ಅಂತ. ಆದಷ್ಟು ನನ್ನ ಅನುಭವದ ಪ್ರಕಾರ ಪುರುಷರು ಎಲ್ಲೋ ಸ್ಥಾಪನೆ ಆದವೆಲ್ಲ ಸ್ಥಗಿತಗೊಂಡಿದ್ದಾವೆ ಅನ್ನೋದು ಗೊತ್ತಾಯ್ತು ನನ್ನ ಅನುಭವದಲ್ಲಿ. ಮಹಿಳಾ ಸೊಸೈಟಿಗಳೇ ಮಾಡ್ಕೊಂಥ ಉಪಕೇಂದ್ರಗಳಲ್ಲಿ ನಾನೀಗೇನು ಒಕ್ಕೂಟದಿಂದ ತರಬೇತಿ ಸಿಕ್ಕಿತ್ತ, ಆ ತರಬೇತಿ ಮೇರೆಗೆ ಧಾರವಾಡಕ್ಕೆ 1 ತಿಂಗಳು ಕಳಿಸ್ತಾರಪ್ಪ.
ಆ ತರಬೇತಿ ಮೇರೆಗೆ ಎಲ್ಲರಿಗೂ ನನಗನ್ಸಿದಷ್ಟು ತರಬೇತಿ ಕೊಟ್ಕೊಂತ ಉಪಕೇಂದ್ರಗಳು ಬೆಳೆಸ್ಕೊಂತ ಈಗ ಸ್ವತಂತ್ರವಾಗಿ ಬೆಳೆದವಪ್ಪ ಅವೆಲ್ಲನ. ಅಂದರೆ ಆಯಾ ಸಂಘಗಳು ನಮ್ಮಲ್ಲಿ ಅಡಿಯಲ್ಲಿ ಇದ್ದು ಅವರು ಬೆಳಕಂದ ಮೇಲೆ ತರಬೇತಿ ತಿಳ್ಕೊಂಡ ಮೇಲೆ ಅವರು ಸ್ವಂತ ಸಂಘಗಳನ್ನೇ ಸ್ಥಾಪನೆ ಮಾಡ್ಕೊಂಡು ಈಗ ಬೆಳೀತಾ ಇದ್ದಾರಪ್ಪ. ನೀವು ಶುರು ಮಾಡಿದಾಗ ಟ್ರೈನಿಂಗ್ ಎಷ್ಟು ಅಟೆಂಡ್ ಆಗಿದೆ? ಅಂದರೆ ಟ್ರೈನಿಂಗ್ ನಾನು ಗುಜರಾತಿಗೆ ಒಂದು ಸರಿ ಹೋಗಿದ್ದೆ, ಹೈಯರ್ ಅಕೌಂಟ್ಸ್ ಅಂತ. ಇದು ಧಾರವಾಡದಲ್ಲಿ ಹೆಚ್ಚು ಟ್ರೈನಿಂಗು ಒಂದು 7-8 ಸರಿ ಹೋಗಿದ್ದೀನಪ್ಪ. ಒಂದು ತಿಂಗಳು ಇದ್ರ ಬಗ್ಗೆ, ರಾಸು ನಿವಾರಣೆ ಬಗ್ಗೆ, ಮೇವಿನ ಬಗ್ಗೆ, ಆಮೇಲೆ ಟ್ರೈನಿಂಗ್ಸು, ಲೆಕ್ಕಗಳ ಬಗ್ಗೆ ತುಂಬ ಸರಿ ನಾನು ಧಾರವಾಡ ರಾಯ್ಪುರ್ ಡೈರಿ ಅಂತಂದು ಅಲ್ಲೇ ತರಬೇತಿ ಸೆಂಟ್ರಪ್ಪ, ಒಂದು 10 ಸರಿ ಹೋಗಿದ್ದೀನಪ್ಪ. ಟ್ರೈನಿಂಗ್ ತಗೊಂಡಿದ್ದೀನಿ. ಸರ್ಕಾರದಿಂದ ಯಾವ ರೀತಿ ಸಹಾಯ ಮಾಡಿದ್ರು? 2009-10ರಲ್ಲಿ ಅಮೃತ ಯೋಜನೆಯಲ್ಲಿ ಅಂತ ಹಸುಗಳು ಕೊಟ್ಟರು. SC ST ಜನರಲ್ಲಿಗೆ ತುಂಬ ಅನುಕೂಲ ಆಯಿತು. ನಂಜುಂಡಪ್ಪ ಆಯೋಗ ವರದಿ ಅಂತ ಇತ್ತು ಆಗ, ಈಗಿಲ್ಲ ನನಗೆ ಗೊತ್ತಿರೋ ಹಾಗೆ. ನಂಜುಂಡಪ್ಪ ಆಯೋಗ ವರದಿ ಮತ್ತು ಅಮೃತ ಯೋಜನೆ ಅಡಿಯಲ್ಲಿ SC ST ಜನರಲ್ಲಿಗೆ ಹಸುಗಳು ಆಯಾ ಕಾನೂನು ಪ್ರಕಾರ SC STಗೆ ಎಷ್ಟು 65% ಸರ್ಕಾರ ಕಟ್ಟಿದರೆ 35% SC STಗೆ ಇತ್ತು. ಜನರಲ್ಲಿಗೆ 65, ನಾವು ಕಟ್ಟದಿದ್ರೆ 35% ಸರ್ಕಾರ ಕಟ್ತಾ ಇತ್ತು ಆಗ. ಈಗ ಆ ಹಸಿ ಯೋಜನೆ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇತ್ತೀಚೆಗೆ ಏನು ಕೊಡ್ತಾ ಇದ್ದಾರೆ ಅಂದರೆ, ನಮ್ಮ ಸಂಘಗಳಿಗೆ ಹಸುಗಳಿಗೆ ಇನ್ಸೂರೆನ್ಸ್ ಕೊಡ್ತಾ ಇತ್ತು ನಮ್ಮ ಒಕ್ಕೂಟ. 35% ಒಕ್ಕೂಟ ಕೊಡ್ತೈತೆ, 65% ನಾವು ಕಟ್ತಾ ಇದ್ದೀವಿ. ಮೊದಲೆಲ್ಲ ಕಡಿಮೆ ಇತ್ತು, 50% ಅವರಿದ್ದರೆ 50% ಅಥವಾ 65% ಒಕ್ಕೂಟ ಆಗ. ಈ ವರ್ಷದಲ್ಲಿ ಇಲ್ಲ. ಇತ್ತೀಚೆಗೆ 35% ಸದಸ್ಯರು ಕಟ್ತಿದ್ರು. ಈಗ ಕಾಲ ವೈಪರೀತ್ಯ ಯಾಕೆ ಬದಲಾವಣೆ ಇದೆ, ಹಾಗೆ ಅಲ್ಲಿ ಸಂಘ ಸಂಸ್ಥೆಗಳಲ್ಲಿ ಬದಲಾವಣೆ, ಒಕ್ಕೂಟದಲ್ಲಿ ಹೆಂಗೆ ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ. 35% ಒಕ್ಕೂಟ ಕಟ್ತಾ ಇದೆ, 65% ನಾವು ಸದಸ್ಯರುಗಳು ಕಟ್ತಾ ಇದ್ದೀವಿ. ಮತ್ತು ಚಾಪ್ ಕಟ್ಟರ್ ಮಿಷಿನ್ ಸಿಗ್ತಿರುತ್ತೆ ಸಬ್ಸಿಡಿಯಲ್ಲಿ. ಆಮೇಲೆ ಮ್ಯಾಟ್ಗಳು ಸಿಗ್ತವೆ. ಅನುಕೂಲಗಳು ತುಂಬ ಇದೆ ಒಕ್ಕೂಟದಿಂದ ನಮಗೆ. ಹಾಗಾಗಿ ಒಂದು ಸ್ವಲ್ಪ ಬೆಳವಣಿಗೆಗೆ ಅನುಕೂಲ ಆಗ್ತಾ ಇದೆ. ಅಂದರೆ ಮ್ಯಾಟು ಚಾಪ್ ಕಟ್ಟರ್ ನೀವೇ ತೊಗೊಂಬಂದು ಅವ್ರಿಗೆ ಇಲ್ಲ, ನಮ್ಮ ಒಕ್ಕೂಟದಿಂದ ನೇರವಾಗಿ ನಮ್ಮದೇ ಆದ ಒಂದು ಆಡಳಿತ ಮಂಡಳಿ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಯಾರ್ಯಾರಿಗೆ ಬೇಕು ಅಂತ ಕೇಳ್ತಾರಪ್ಪ, ಅಪ್ಲಿಕೇಶನ್ ತಗೊಳ್ತೀವಿ ಸದಸ್ಯರದ. ಅದರಲ್ಲಿ ಮೀಟಿಂಗಲ್ಲಿ ಪಾಸ್ ಮಾಡ್ತೀವಿ. ಪಾಸ್ ಮಾಡಿ ಅಧ್ಯಕ್ಷರು ಹೆಂಗೆ ಹೇಳ್ತಾರೆ ಆ ಕೇಳ್ಕೊಂಡು ಸದಸ್ಯರಿಗೆ ಯಾರ್ಯಾರಿಗೂ ಅತಿ ಕಡಿಮೆ ಮಟ್ಟದಲ್ಲಿ ಯಾರು ಜೀವನ ಮಾಡ್ತಿದ್ದಾರೆ ಅಂಥವ್ರಿಗೆ ಜಾಸ್ತಿ ಅವಕಾಶ ನೀಡಿ ಅವ್ರಿಗೆ ಪ್ರಯೋಜನ ಕೊಡ್ತೀವಿ. ಈಗ ನಿಮ್ಮ ಸದಸ್ಯತ್ವ ತಗೋಬೇಕು ನಿಮ್ದು ಹಾಲು ಒಕ್ಕೂಟದಲ್ಲಿ ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಈ ಊರಿನ ಗ್ರಾಮದಲ್ಲಿ ವಾಸವಾಗಿರ್ಬೇಕು, ಅವ್ರ ಆಧಾರ್ ಕಾರ್ಡ್ ಬೇಕು, ಅವ್ರ ಅಕೌಂಟ್ ಬೇಕು. ಮೇಯ್ನ್ ಅವ್ರ ಮನೆಗಳಲ್ಲಿ ರಾಸುಗಳಿರಬೇಕು. ಹಸುಗಳಾಯ್ತು, ಎಮ್ಮೆ ಆಯ್ತು, ಹಸುಗಳು ಮೇಯ್ನ್ ಇರಬೇಕು. ಅಂಥವ್ರು ಮಾತ್ರ, ರಾಸುಗಳು ಯಾರ ಮನೆಯಲ್ಲಿದ್ದಾವೆ ಹಾಲು ಅವ್ರ ಮನೇಲಿ ಉತ್ಪಾದನೆ ಆಗ್ತೈತೆ ಅಂಥವ್ರು ಮಾತ್ರ ನಾವು ಇಲ್ಲಿ ಮೆಂಬರ್ ಮಾಡ್ಕೊಳ್ಳೋದು. ಬೇರೆ ಇಲ್ಲದೆ ಇರೋರನ್ನ ಯಾರನ್ನೂ ತೊಗೊಳೋಂಗಿಲ್ಲ? ಇಲ್ಲ, ಯಾರನ್ನೂ ತಗೊಳ್ಳಲ್ಲಪ್ಪ. ಮೇಯ್ನ್ ರಾಸುಗಳಿರಬೇಕು, ಈ ಊರಲ್ಲಿ ವಾಸವಾಗಿರಬೇಕು, ಅಂಥವ್ರು ಮಾತ್ರ ತಗೊಳ್ಳೋದಿಲ್ಲ. ಮಧ್ಯವರ್ತಿ ಅವಾಗ ಅಷ್ಟೊಂದು ಅವ್ರದ್ದು ಇದಿತ್ತಾ? ಅಂದರೆ ಅವ್ರದ್ದೇ ಡಾಮಿನೆನ್ಸ್ ಜಾಸ್ತಿ ಇತ್ತಾ ಇಲ್ವಾ ನಿಮ್ಮದೇ ಇತ್ತಾ? ಇಲ್ಲಿ ಸದಸ್ಯರು ಮತ್ತು ಆಡಳಿತ ಮಂಡಳಿ, ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ. ಸಂಘ ಅಂದರೆ ಸದಸ್ಯರೇ ಮೇನ್ ಪಾಯಿಂಟು. ಸದಸ್ಯರೇ ಇಲ್ಲಿ ನಮಗೆ ದೇವರಿದ್ದಂಗೆ. ಮತ್ತು ಅವರಿದ್ರೆ ಮಾತ್ರ ಸಂಘ. ಅದರಲ್ಲಿಯೂ ಮೇಯ್ನ್ ಸುಪ್ರೀಮು ಆರ್ಡ್ರು ಅಂತಂದರೆ ನಮ್ಮ ಆಡಳಿತ ಮಂಡಳಿ ಮೇರೆಗೆ, ಸದಸ್ಯರ ಮೇರೆಗೆ ಇಲ್ಲಿ ನಮ್ಮ ಸಂಘಗಳು ನಡೀತಿರೋದು. ಅಡಿಪಾಯ ಇರೋದೇ ಸದಸ್ಯರು, ಆಡಳಿತ ಮಂಡಳಿ. ಇಲ್ಲಿ ಬೇರೆಯವರಿಗೆ ಅವಕಾಶನೇ ಇಲ್ಲ. ಡೈರಿಲಿ ಏನೇನು ಉಪಕರಣ ಬೇಕಾಯಿತು ಅವಾಗಲೂ ಈಗಲೂ ಏನು ಚೇಂಜ್? ಆಗ ನೋಡಪ್ಪ, ಲೀಟ್ರಲ್ಲಿ ಅಳ್ತಾ ಇದ್ವಿ. ವೇಕಿಂಗ್ ಸ್ಕೇಲ್ ಇರಲಿಲ್ಲ ಆಗ. ನನ್ನ ಅನುಭವದ ಪ್ರಕಾರ ಲೀಟ್ರಲ್ಲೇ ಅಳಿತಾ ಇದ್ವಿ. ನೇರವಾಗಿ ಅಳೆದ್ಬಿಟ್ಟು ಕ್ಯಾನ್ ಎಲ್ಲ ಕಳಿಸ್ತಿದ್ವಿ. ಈಗ ಆನ್ಲೈನ್ ಮೂಲಕನೇ ಫ್ಯಾಟು ಇದು, ಆಮೇಲೆ ಆನ್ಲೈನ್ ಮೂಲಕ ತೂಕದ ಯಂತ್ರ, ಎಲ್ಲದು ಸದಸ್ಯರಿಗೆ ರಿಪೋರ್ಟ್ ಹೋಗುತ್ತೆ. ಎಲ್ಲದು ಕೈ ನಗದು ಯಾವುದೂ ಇಲ್ಲ. ಎಲ್ಲ ದೃಢೀಕರಣದ ಮುಖಾಂತರ ಅವರ ಮೊಬೈಲ್ಗಿರುತ್ತೆ, ಸ್ಲಿಪ್ ಇರುತ್ತೆ. ಈಗ ತುಂಬ ಎಲ್ಲರಿಗೂ ಜ್ಞಾನ ಸಿಕ್ಕಂಗೆ. ಈಗ ಒಂದು AMC ವರ್ಕ್ನಲ್ಲಿ ನೇರವಾಗಿ ಅವರದ್ದು ಹಾಲೆಷ್ಟು ಪ್ರಮಾಣ, ಅವರ ಅಮೌಂಟ್ ಎಷ್ಟು ಫ್ಯಾಟು, ಎಷ್ಟು ಡಿಗ್ರಿ, ನೇರವಾಗಿ ಅವ್ರಿಗೆ ಮೊಬೈಲಿಗೆ ಹೋಗುತ್ತಪ್ಪ. ಒಂದು ನಿಮ್ಮ ಡೈರಿಲಿ ಹಾಲು ಹಾಕಬೇಕಂದ್ರೆ ಎಷ್ಟು ಬೇಸಿಕ್ ಫ್ಯಾಟ್ ಎಷ್ಟು ಬೇಕಾಗುತ್ತೆ? ಬೇಸಿಕ್ ಫ್ಯಾಟು 3.5ರಿಂದ ಕಮೆನ್ಸಪ್ಪ. ಅದರಿಂದ ಕೆಳಗಡೆ ಇದ್ರೆ ನಾವು ತಗೊಳ್ಳಲ್ಲ, ತಿರಸ್ಕರಿಸ್ತೀವಿ. ಹಾಲ SNF 8.5 ಇರಬೇಕು, ಡಿಗ್ರಿ 29ರಿಂದ 30 ಇರಬೇಕು. ಅಂಥದ್ದು ಮಾತ್ರ ಹಾಲನ್ನು ಇಲ್ಲಿ ಶೇಖರಣೆ ಮಾಡಿದ್ದೆ.
ಈ 3.5 ಫ್ಯಾಟ್ ಇಲ್ಲದಂಗೆ SNF 8.5 ಕೆಳಗಡೆ ಇದ್ದರೆ ಅಥವಾ ನೀರಿನಂಶ ಜಾಸ್ತಿ ತೋರಿಸಿದ್ರೆ, ಡಿಗ್ರಿ ಕಡಿಮೆ 26 25 ತೋರಿಸಿದ್ರೆ ಆ ಹಾಲನ್ನೆಲ್ಲ ಆ ಕಡೆ ಮಿಷಿನಲ್ಲಿ ಚೆಕ್ ಮಾಡಿಬಿಟ್ಟು ವಾಪಸ್ ತಿರಸ್ಕರಿಸ್ತೀವಿ ಒಯ್ತಾರೆ. ಓಕೆ, ನೀವು ಹೇಳಿದ್ರಿ ಬೇಸಿಕ್ ಫ್ಯಾಟ್ 3.5 ಇದೆ ಅಂತ, ಅದಕ್ಕೆ ಎಷ್ಟು ದುಡ್ಡು ಬರುತ್ತೆ? 3.5ಕ್ಕೆ 32 ರೂಪಾಯಿ 76 ಪೈಸೆ ಅಪ್ಪ ನಿಮ್ಮಲ್ಲಿ ಸಿಗೋದು. ನಮ್ಮ ಹೈಯೆಸ್ಟ್ ಫ್ಯಾಟ್ ನೀವು ಎಷ್ಟು ನೋಡ್ರಿ ನಿಮ್ಮ ಡೈರಿಲಿ ಇದುವರೆಗೂ? 4.2ರಿಂದ 4.5ವರೆಗೂ ಬರ್ತಾ ಇದೆಯಪ್ಪ. ಬರುತ್ತೆ. ಎಮ್ಮೆ ಅದು ಹಾಲೆಲ್ಲ ಹಾಕಿಸ್ಕೊಂತೀರಾ? ಎಮ್ಮೆ ಹಾಲು ಇದುವರೆಗೂ ಬಂದಿಲ್ಲಪ್ಪ. ಮಿಕ್ಸ್ ಬರುತ್ತೆ, ಕಡಿಮೆ, ತುಂಬ ಒಬ್ಬರೇ ಇಬ್ಬರು ಹಾಕೋದು ಸದಸ್ಯರು. ಜಾಸ್ತಿ ಬರ್ತಾ ಇರೋದೇ ನಮಗೆ ಹಸಿನ ಹಾಲು, ಎಮ್ಮೆ ಹಾಲು ಕಡಿಮೆ ಅಪ್ಪ, ತುಂಬ ಕಡಿಮೆ ಬರ್ತಾ ಇರೋದು. ಮಿಕ್ಸ್ ಮಾಡ್ಕೊಂಬರ್ತಾರೆ, ನಮಗೆ ಗೊತ್ತಿರಲ್ಲಪ್ಪ, ಅದೇ ಫ್ಯಾಟ್ ಜಾಸ್ತಿ ಬರೋದು. ಅಂದರೆ ಎಮ್ಮೆ ಹಾಲಿಗೆ ಬೇರೆ ರೇಟ್? ಬೇರೆ ರೇಟ್ ಇರುತ್ತೆ. ಸಪ್ರೇಟು ಎಮ್ಮೆ ಹಾಲು ಹಾಕೋದಾದ್ರೆ 1 ಕ್ಯಾನ್ ಫುಲ್ ಆಗಬೇಕು. 1 ಕ್ಯಾನು 10 ಲೀಟ್ರು 5 ಲೀಟ್ರಿಗೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. 1 ಕ್ಯಾನ್ ಆದರೂ ಆಗಿದ್ರೆ ಅದಕ್ಕೆ ಸಪ್ರೇಟು ಫ್ಯಾಟು SNF ಎಲ್ಲ ಇದು ಫಿಕ್ಸ್ ಇರುತ್ತೆ. ನಿಮ್ಮದು BMC ಎಲ್ಲಿದೆ ಅಂದರೆ? BMC ಕೋಗ್ಲೂರು ಇದೆಯಪ್ಪ. CC ಬಾತಿ ಡೈರಿಗೆ ಹೋಗೋದು, ಮೊದಲೆಲ್ಲ ಹೊಸ್ತುರ್ಗ CCಗೆ ಹೋಗೋದು. ಈಗ ನಮಗೆ ಬೇಸಿಗೆ ಇದರಲ್ಲಿ ಸಂಘಗಳಿಗೆ ಹಾಲು ಕೆಟ್ಟೋಗಬಾರ್ದು ಅಂತ ತುಂಬ ಹತ್ತತ್ರವಾಗಿ BMC ಬೆಳ್ಳಿನೂಡಲ್ಲಿ ಮಾಡಿದ್ದಾರೆ, BMC ಹಿರೇಕೋಗ್ಲೂರಲ್ಲಿ ಮಾಡಿದ್ದಾರೆ, ಈ ಕಡೆ ದೊಗ್ನಾಳಲ್ಲಿ ಮಾಡಿದ್ದಾರೆ. ಹಾಲು ಕೆಡದೇ ಇರಲಿ ಬೇಸಿಗೆಯಲ್ಲೆಲ್ಲ ಅಂತಂದು ಇಲ್ಲಿ ಎಲ್ಲ ಕಡೆ ಅನುಕೂಲ ಯಾಕೆ ಬರುತ್ತಾ ಅಲ್ಲಿಗೆ ವ್ಯವಸ್ಥೆ ನಮ್ಮ ಒಕ್ಕೂಟನೇ ಕಳಿಸ್ತಾ ಇರುತ್ತಪ್ಪ, ಅಲ್ಲಿ ಕಳಿಸ್ತೀವಿ. ಅಂದರೆ ಫ್ಯಾಟ್ನ ಹೆಂಗೆ ಪರೀಕ್ಷೆ ಮಾಡ್ತೀರಾ? ಅದ್ರ ಮಿಷಿನ್ ಹೆಸರು? ಮಿಷಿನ್ ಹೆಸರು ನೋಡು, ಫ್ಯಾಟ್ ಮಿಷಿನ್ ಇದು. ಸಂಜೆ ಹಾಲು ಕಲೆಕ್ಷನ್ನಿಗೆ ಬಂದಾಗ ಬೇಕಿದ್ರೆ ತೋರಿಸ್ತೇವೆ. ರಿಯಲ್ ಅಂತಂದು ಇದು, ಇದರಲ್ಲಿ ಇದು ಕ್ಲೀನಿಂಗ್, ಇದು ಕ್ಲೀನಿಂಗ್ ಆಗುತ್ತೆ. ಇದರಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹಾಲನ್ನು ಕುಲಿಸೋದ ಇದರಲ್ಲೆಲ್ಲ ತಿರ್ಸಿ ರೊಟೇಟ್ ಮಾಡಿಕೊಡುತ್ತೆ. ರೊಟೇಟ್ ಮಾಡಿಕೊಟ್ಮೇಲೆ ಆ ಹಾಲನ್ನು ಇಲ್ಲಿಡ್ತೀವಿ. ಇದು ಕ್ಲೀನಿಂಗು, ಅದಕ್ಕೊಂದು ಇದಿದೆ, ತಿಂಗಳಿಗೆ ಒಂದು ಬೇರೆ ಸೊಲ್ಯೂಷನ್ ಇದೆ, ವಾರಕ್ಕೆ ಬೇರೆ ಒಂದು ಸೊಲ್ಯೂಷನ್ ಇದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂತೇವೆ, ಇಲ್ಲದ್ರೆ ಬ್ಲಾಕ್ ಆಗಿಬಿಡುತ್ತಪ್ಪ. ಬ್ಲಾಕ್ ಆಗಿಬಿಟ್ರೆ ಮಿಷಿನ್ನೇ ಹಾಳಾಗೋಗುತ್ತೆ, ಮತ್ತು ಎಲ್ಲ ಕೊರಿಯರಿಗೆ ಕಳಿಸ್ಬೇಕು, ಮಾಡಬೇಕು. ಕ್ಲೀನಿಂಗ್ ಆದ್ರೂ ಇವು ರಿಪೇರಿಗೆ ಬರ್ತಾನೆ ಇರುತ್ತೆ, ವರ್ಷಕ್ಕೆ 3-4 ಸರಿ ರಿಪೇರಿ ಬರ್ತಾ ಇರುತ್ತೆ. ಟ್ಯೂಬ್ಗಳು ಬ್ಲಾಕ್ ಆಗ್ದಂಗೆ ನೋಡ್ಕೊತ ಇರಬೇಕು. ಸೊಲ್ಯೂಷನ್ ಹಾಕಿದ್ರು ಅಷ್ಟೇ, ಯಾಕೆಂದರೆ ಕೆಲವಾರು ಹಸುಗಳು ಗರ್ಭ ಕಟ್ಟಿರ್ತವೆ, ಆಮೇಲೆ ಕೆಚ್ಚಲು ಬಾವು ಬಂದಿರುತ್ತೆ, ಅವೆಲ್ಲ ದಪ್ಪಾಂಶ ಇಲ್ಲಿಂದ ರೊಟೇಟ್ ಮಾಡಿಬಿಟ್ಟು ಕೊಟ್ಟು ಆ ಟ್ಯೂಬಲ್ಲಿ ತುಂಬ್ಕೊಂಬಿಟ್ಟು ಇದಾದಾಗ ಇಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಮತ್ತೆ ನಾವು ಅವ್ರನ್ನ ಕರೆಸ್ಬಿಟ್ಟು ಆಫೀಸರ್ನ ಕ್ಲೀನ್ ಮಾಡಿಸ್ಬೇಕು. ಅಂದರೆ ನೀವು ದುಡ್ಡು ಕೊಟ್ಟು ತಗೋಬೇಕು ಮೇಡಮ್ ಮಿಷಿನ್? ಇಲ್ಲ ಆಫೀಸ್? ಇಲ್ಲ, ನಮ್ಮ ಸಂಘದಿಂದ, ಎಲ್ಲ ಸಂಘದಿಂದನೇ. ನೀವೇನು ಏನು ಸಬ್ಸಿಡಿ ಸಿಗುತ್ತೆ ನಮಗೆ ಅಷ್ಟು ಬಿಟ್ಟರೆ ನಾವು ಯಾರೂ ಕೊಡಲ್ಲಪ್ಪ, ಎಲ್ಲ ಸಂಘದಿಂದನೇ ನಮ್ಮದೆಲ್ಲ ಪರ್ಚೇಸು ಅಷ್ಟು. ಈ ಥರ ಇದು ಅಂತ ಬರುತ್ತೆ, ಬಂದಾಗ ಸಂಜೆ ಇದು ಟೆಂಪ್ರೇಚರು, ಈಗಿರೋ ಟೆಂಪ್ರೇಚರ್ ತೋರಿಸುತ್ತೆ. ಹಾಲನ್ನು ಕೊಟ್ಟಾಗ ಫ್ಯಾಟು SNF ಎಲ್ಲ ಬರುತ್ತೆ. ಅಂದರೆ ನೀರು ಮಿಶ್ರಣ ಮಾಡಿದ್ದಾರೆ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಅದರಲ್ಲಿದೆ ವಾಟರ್ ಕಂಟೆಂಟ್ ಎಷ್ಟು ಅಂತ ತೋರಿಸುತ್ತೆ ಅದರಲ್ಲಿ. ಅದು ಅವರೇ ಮಿಶ್ರಣ ಮಾಡಿದ್ದ ಇಲ್ಲ ಹಸು? ಅಥವಾ ಹಸಿನಲ್ಲೂ ಇರುತ್ತೆ. ಕೆಲವಾರು ಜನ ಬಿಡ್ಲೂಬಹುದು ಅಂತ ಗೊತ್ತಾಗುತ್ತೆ. ಎಷ್ಟು 5 ಪಾಯಿಂಟ್ ಸಮಥಿಂಗ್ 5 ಮೇಲೆ ಬಂದರೆ 3 ನಮಗೆ 3 ಬಂದರೂ ಹಸಿನಲ್ಲಿ ಇರ್ಬೋದು ಅಂತ ತಗೊಳ್ತೀವಿ. ಕೆಲವಾರು ಜನಗಳದ್ದು 0 ಬರುತ್ತೆ. ಯಾಕೆಂದರೆ ಹಸುವಿನಲ್ಲಿ ಎಲ್ಲ ಹಸುವಿನಲ್ಲಿ ಒಂದೇ ಥರದ ಗುಣಗಳು ಇರೋದಿಲ್ಲ. ಹಾಗಾಗಿ ಕನ್ಸಿಡರ್ ಮಾಡಿ 3 ಪಾಯಿಂಟ್ ಬಂದರೆ ನಾವೇನು ಅವ್ರಿಗೆ ಇದನ್ನು ಮಾಡಲ್ಲ. 5, 10 ಬಂದರೆ ರಿಜೆಕ್ಟ್ ಮಾಡ್ತೀವಿ. ಅಲ್ಲಿ ವಾಟ್ರ್ ತೋರಿಸಿದ್ರೆ ಮಾತ್ರ ರಿಜೆಕ್ಟೇ ಹಾಲು. ಅಂದರೆ ಬಿಲ್ಲಿಂಗ್ ಸಿಸ್ಟಮ್ ಎಲ್ಲ ಅಲ್ಲಿ ಎಂಟ್ರಿ ಆಗಿದ್ದು ಬರುತ್ತೆ. ಓಕೆ, ಅಮೌಂಟ್ ಬಂದಿದ್ದು ಅವ್ರ ಅಕೌಂಟ್ಗೆ ಹೋಗುತ್ತಾ? ಟೈಮಿಂಗ್ಸು, ಗಳಿಗೆ ಎಷ್ಟು ಲೀಟ್ರ್ ಆಗಿದೆ, ಎಷ್ಟು ಟೋಟಲ್ ಅಮೌಂಟ್ ಎಷ್ಟು ಲೀಟ್ರು, ಇವತ್ತಿನ ಅವ್ರ ಫ್ಯಾಟಿನ ಆಧಾರದ ಮೇಲೆ ಏನಾರ ಬರುತ್ತೆ, ಎಲ್ಲ ಸ್ಲಿಪ್ಪು, ಈ ಥರ ಸ್ಲಿಪ್ ಬರುತ್ತೆ. ಅದನ್ನು ನೀವು ಅವ್ರಿಗೆ ಕೊಡ್ತೀರಾ? ಈ ಥರ ಸ್ಲಿಪ್ ಬರುತ್ತೆ. ಪ್ರತಿಯೊಬ್ಬರು ತಗೊಂಡು ಹೋಗ್ತಾರೆ. ಅಂದರೆ ಮೇಡಮ್ ಈಗ ಅಮೌಂಟ್ ಪೇಮೆಂಟ್ ಹೆಂಗೆ? ಅಂದರೆ ತಿಂಗಳಿಗೆ ಒಂದ್ಸತಿನೋ ನೇರ ಬ್ಯಾಂಕು ಅವ್ರದ್ದು ಎಲ್ಲ ಇಲ್ಲಿಂದ RTGS ಮಾಡಿದರೆ ಬ್ಯಾಂಕಿಂದ ಅವರಿಗೆ ನೇರ ಅಕೌಂಟಿಗೆ ಇದು ಯಾವುದು ಕೈಯಲ್ಲಿ ಇಲ್ಲವೇ ಇಲ್ಲ. ಎಲ್ಲ ಬ್ಯಾಂಕ್, ನಗದು ರೂಪಾಯಿ ಏನೂ ಇಲ್ಲ, ನಿಮ್ದೇನೂ ಏನೂ ಇಲ್ಲ. ಮೊದಲಿತ್ತು 2007, 8, 10ವರೆಗೂ ಇತ್ತು. 2010 ಇತ್ತೀಚೆಗೆ ಎಲ್ಲ ಬ್ಯಾಂಕ್ ವ್ಯವಸ್ಥೆನೆ ಎಲ್ಲ ಶುರು ಮಾಡಿದಾಗ ಅಮೌಂಟ್ ಎಷ್ಟಿತ್ತು ಮೇಡಮ್ 1 ಲೀಟ್ರಿಗೆ? 12ರಿಂದ 15 ರೂಪಾಯಿ. 15ರಿಂದ ಇವಾಗ 30 ಮೇಲೆ 40 ತನಕನೂ ಇದೆ ನಮ್ಮಲ್ಲಿ. 44.6 ಬಂದವರಿಗೆಲ್ಲ 40 ತನಕನೂ ಹೋಗುತ್ತೆ.
ಅಂದ್ರೆ ಈ ಇವು ಹಾಲ್ ಇನ್ಕ್ರೀಸ್ ಆಗೋದಕ್ಕೆ ಬೂಸ ಹಿಂಡಿ ಅವೆಲ್ಲ ಇದೆ ನಾವೆಲ್ಲ ತರಲ್ಲ. ನಮ್ಮ ಒಕ್ಕೂಟದ ವ್ಯವಸ್ಥೆ ಇದೆ ಅದೆಲ್ಲ. ನಮ್ಮ ಕರ್ನಾಟಕ ಮಿಲ್ಕ್ ಫೆಡ್ರೇಷನ್ನಿನಿಂದಲೂ ಖನಿಜ ಮಿಶ್ರಣೆಗೆ ಸಬ್ಸಿಡಿ ಇದೆ. ಪಶು ಆಹಾರನೂ ಅಷ್ಟೇ. ಆಮೇಲೆ ಗೋದಾರ ಶಕ್ತಿ ಅಂತ ಕೊಡ್ತಾರೆ. ಆಮೇಲೆ ಕಾಕಂಬ ಬಿಲ್ಲಿ ಅಂತ ಇರುತ್ತೆ. ನಮಗೆ ತಿಂಗಳಿಗೊಮ್ಮೆ ನಮ್ಮ ಒಕ್ಕೂಟದಿಂದಲೇ ಕಳಿಸೋಂಥ ವ್ಯವಸ್ಥೆ ಇದೆ. ಆ ಮುಖಾಂತರ ನಾವೇನು ಸ್ವಂತಕ್ಕೆ ಪರ್ಚೇಸ್ ಮಾಡಲ್ಲ. ನಮ್ಮ ಸಂಘದಿಂದ ಏನು ಎಲ್ಲ ನಮ್ಮ ಒಕ್ಕೂಟದಿಂದನೇ ವ್ಯವಸ್ಥೆ ಇದೆ ಇದು. ಒಕ್ಕೂಟದಿಂದನೇ ಐತೆ.